ಈಗ ಏನಾಗ್ತಾ ಇದೆ ಅಂದರೆ ಮೊದಲೆಲ್ಲ ಅಣ್ಣವ್ರ ಫಿಲಮ್ಸ್ ಆಗಲಿ, ವಿಷ್ಣು ಸರ್ ಫಿಲಮ್ಸ್ ಆಗಲಿ, ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾಗಳಾಗಲಿ ಯಾಕೆ ಜನಗಳಿಗೆ ಇಷ್ಟ ಆಗ್ತಾಯಿತ್ತು ಅಂದರೆ ಅದರಲ್ಲಿ ಮಾರಲ್ ಇರ್ತಾಯಿತ್ತು, ನಾವು ತಿಳ್ಕೊಳ್ಳೋದು ಬಹಳ ಇರ್ತಾಯಿತ್ತು. ಈಗಿನ ಸಿನಿಮಾಗಳು ಅಲ್ಲ, ನಾನು ಹೇಳೋದು ಎಷ್ಟರ ಮಟ್ಟಿಗೆ ಇದು ಗೊತ್ತಿಲ್ಲ, ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಒಂದು ಸಿನಿಮಾ ಅಂತ ಮಾಡಿದ್ರೆ ಒಂದು ಕಂಟೆಂಟ್ ಆದರೂ ಜನಗಳಿಗೆ ಮುಟ್ಟಬೇಕು, ಅವರ ಜೀವನಕ್ಕೆ ಅದು ಹತ್ತಿರ ಅನ್ನಿಸ್ಬೇಕು. ಓ ಹೌದಲ್ಲ, ಇದು ನನ್ನ ಜೀವನದಲ್ಲಿ ನಡೆದಿತ್ತಲ್ಲ, ಅಥವಾ ನನ್ನ ಸ್ನೇಹಿತನ ಜೀವನದಲ್ಲಿ ಅದು ಏನಾದರೂ ಒಂದು ಇರಬೇಕು, ಇಲ್ಲ ಸಮಾಜಕ್ಕೊಂದು ಏನಾದರೂ ಒಂದು ಒಳ್ಳೆಯ ಮೆಸೇಜ್ ಇರಬೇಕು. ನಾನು ಬಿಲೀವ್ ಇಟ್ ಆರ್ ನಾಟ್, ಇವಾಗೆಲ್ಲ ನಾನು ಸಿನಿಮಾಗಳು ನೋಡಿದರೆ ನನ್ನ ನೀಸ್ ಮಗ ಬಂದು ನನಗೆ ಕಣ್ಣು ಮುಚ್ತೀನಿ ಹಿಂಗೆ, ಯಾಕಂದ್ರೆ ಅಷ್ಟು ರಕ್ತದ ಒಕ್ಕಳೆಗಳೇ ಆಡ್ತಾರಪ್ಪ. ಅದು ಸ್ವಲ್ಪ ನನಗೆ ಅಂತಲ್ಲ, ನಮ್ಮ ಮನಸ್ಥಿತಿಯವ್ರಿಗೆ ಯಾರಿಗೂ ಅಷ್ಟು ಲೈಕ್ ನೀವು ಔಟ್ಡೇಟೆಡ್ ನೀವು ಅಂತ ಯಾರೋ ಕಮೆಂಟ್ ಹೊಡೆದ್ರೆ ಅದು ಹೇಗಾಗುತ್ತೆ ಸರ್? ಸಮಾಜದ ಸರ್ ಒಂದು ನಿಮಿಷ, ಸ್ವಾಸ್ಥ್ಯಕ್ಕೆ ಒಳ್ಳೇದಲ್ಲ ಅದು ಅಂತ. ಅಲ್ಲ ಸರ್, ನಾನು ಒಂದು ಹೇಳ್ತೀನಿ, ಔಟ್ಡೇಟೆಡ್ ಅಂತ ನೀವು ಹೇಗೆ ಹೇಳ್ತೀರಾ? ನೀವು ಕಮೆಂಟ್ ಮಾಡೋರಿಗೆ ಅಲ್ಲ ಯಾರೇ ಕಮೆಂಟ್ ಮಾಡಲಿ ಹೇಗೆ ಹೇಳ್ತೀರಾ ಔಟ್ಡೇಟೆಡ್ ಅಂತ ಹೇಳಿ? ಆಯಿತು ಸರ್, ನಿಮ್ಮ ಮನೇಲಿ ಆ ಥರ ಯಾರಿಗಾದ್ರೂ ಆದರೆ ನೀವು ನೋಡೋಕೆ ಇಷ್ಟಪಡ್ತೀರಾ? ಪಾಯಿಂಟ್. ಜಸ್ಟ್ ನೀವು ಏನೋ ಕಟ್ ಮಾಡುವಾಗ ನೈಫಲ್ಲಿ ನಿಮ್ಮ ಕೈಯಿಂದ ಬ್ಲಡ್ ಬಂದ್ರೇ ನಿಮಗೆ ನೋಡೋಕ್ಕಾಗಲ್ಲ. ಯಾಕೆ ಸರ್, ನೀವು ಹಾಸ್ಪಿಟಲಲ್ಲಿಗೆಲ್ಲ ಹೋದರೆ ಒಂದು ಇಂಜೆಕ್ಷನ್ ಮಾಡುವಾಗಲಿ ಅಥವಾ ಒಂದು ಡ್ರೆಸ್ಸಿಂಗ್ ಮಾಡುವಾಗಲಿ ಪೇಷಂಟ್ ಬಿಟ್ಟು ಅಟೆಂಡರ್ನ ಯಾಕೆ ಹೊರಗಡೆ ನಿಲ್ಲಿಸ್ತಾರೆ? ಯಾಕೆ ನಿಲ್ಲಿಸ್ತಾರೆ? ಅದು ನೋಡಿದಾಗ ಅವ್ರಿಗೆ ಒಂದು ತಲೆ ಸುತ್ತು ಬರ್ಬೋದು, ಇಲ್ಲ ಅದು ನೋಡಿದಾಗ ಗಾಬರಿ ಆಗ್ಬೋದು, ಅಥವಾ ಅದನ್ನು ನೋಡೋಕ್ಕಾಗದೇ ಇರ್ಬೋದು. ಆ ಮನಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿನೂ ಆ ಥರ ಇರುವಾಗ ನೀವು ಚಿತ್ರದಲ್ಲಿ ಅಷ್ಟೊಂದು ಬ್ಲಡ್ ಶೆಡ್ಡು ಅದೆಲ್ಲ ತೋರಿಸಿದ್ರೆ ಹೇಗಾಗತ್ತೆ? ಅದು ಹೇಗೆ ನೀವು ರಿಯಾಲಿಟಿ ಅಂತ ಒಪ್ಕೋತೀರ?